ಅನ್ಕೊಂತಿದ್ದೀಗ ಸ್ವತಃ ನಾನು ಕಂಡದ್ದನ್ನ ನಾ ಹೇಳ್ತೀನಿ. ಹಂಗ ಅದಕ್ಕೆ ಅಪರೋಕ್ಷ ಜ್ಞಾನ. ಸ್ವಂತ ಬಂಡವಾಳ ಬೇಕು ನೋಡ್ರಿ. ಮಂದಿ ಇದ್ರ ಮ್ಯಾಗ ಎಷ್ಟ್ ದಿನ ಆಯ್ತು ಕಲ್ಸಿದ ಮಾತು ಕಟ್ಟಿದ ಬುತ್ತಿ ಎಷ್ಟ್ ದಿನ ಆಯ್ತು. ಸ್ವಂತದ್ದು ಅನ್ನೋದು ಏಟು ಇಲ್ಲ ನೀ ಕಂಡದ್ದ ನಿನ್ನ ಅನುಭವ ಹೇಳು, ನಿನ್ಗೆ ಅನುಭವ ಬಂದದ್ದು. ಇನ್ನೊಬ್ರು ಹೇಳಿದ್ರು, ಅವ್ರು ಹಂಗೆ ಹೇಳಿದ್ರು, ಇವ್ರು ಹಿಂಗೆ ಹೇಳಿದ್ರು, ನೀ ಹೆಂಗೆ ನಿನಗೆ ಅನುಭವ ಬಂದದ್ದು ಸ್ವತಃ ನೀ ಕಂಡದ್ದನ್ನ ಹೇಳು. ಅದು ಅವಕಾಶ ನಾವು ಸ್ವತಃ ಅಭ್ಯಾಸ ಮಾಡ್ಬೇಕು. ಅದಕ್ಕೆ ವಿವೇಕ ವೈರಾಗ್ಯ ಸಾಧನದೊಳಗೆ ತೊಡಗಿದಾಗ ನಮಗೆ ಅದು ಅಪರೋಕ್ಷ ಜ್ಞಾನ ಆಕೈತಿ. ಹಂಗ ವಿವೇಕ ಇಲ್ಲ, ವೈರಾಗ್ಯ ಇಲ್ಲ, ಇನ್ನೊಬ್ರು ಹೇಳಿದ್ದನ್ನು ಕೇಳ್ಕೊಂತ ಕುಂತೀವಿ. ಅರ್ಹತೆ ಬೇಕಲ್ಲ, ಅಂತಃಕರಣ ಪರಿಶುದ್ಧಿ ಮಾಡ್ಕೊಂಡಾಗ ಅದ ಅಪರೋಕ್ಷದ ಅನುಭವ ಆಕೈತಿ. ಒಳಗಿನ ಹೃದಯಗತ ವಾಸನೆಗಳೆಲ್ಲ ಪೂರ್ಣ ನಾಶ ಆದಾಗ ಅಂತಃಕರಣ ಸ್ವಚ್ಛ ಆಕೈತಿ. ಅವಾಗ ನಮಗೆ ಇದು ಅನುಭವ ಬರ್ತೈತಿ. ಅವನ್ನೆಲ್ಲ ಒಳಗ್ ಗಂಡನ್ಯಾಗ ಹಂಗೆ ಇಟ್ಕೊಂಡು ನಾನು ಆಕೆನ ಆತ ನನ್ನ ಸಾಧ್ಯ ಹೇಳಕ್ ಬಂತಿ, ಕೇಳಾಕ್ ಬಂತಿ, ಹೌದಿಲ್ಲ? ಅಂತಃಕರಣ ಸ್ವಚ್ಛ ಆಗದ ಬರ್ತದ ಅನುಭವ ಬರೋದಿಲ್ಲ. ಹೇಳೋರು ಕೇಳೋರು ಅಂತಃಕರಣ ಸ್ವಚ್ಛ ಆಗೈತೆ ನೋಡ್ಕೋರಿ. ಅದಕ್ಕಾಗಿ ವಿಶೇಷ ಪ್ರಯತ್ನ, ಎಡೆಬಿಡದೆ ಹಗಲಿರುಳನ್ನದೇ ಪ್ರಯತ್ನ ಮಾಡಬೇಕು. ವಿಷಯದ ವಾಸನೆಗಳನ್ನು ನಾಶ ಮಾಡಿಕೊಂಡಾಗ ಅಂತಃಕರಣ ಸ್ವಚ್ಛ ಆಗೈತಿ. ಇಲ್ಲ ಅಂದ್ರೆ ಅದು ಅಂತಃಕರಣ ಸ್ವಚ್ಛ ಆಗದ ಹೊರತಾಗಿ ಅಪರೋಕ್ಷದ ಅನುಭವ ಆಗುದಿಲ್ಲ. ಅದನ್ನು ಸ್ವಲ್ಪ ಉಳಿಯದಂತೆ ವಾಸನೆಗಳು ಏನದಾವಲ್ಲ, ವಿಷಯ ವಾಸನೆಗಳನ್ನ ಪೂರ್ಣ ನಾಶ ಮಾಡ್ಬೋದು ಅಭ್ಯಾಸದಿಂದ. ಸತತ ಶ್ರವಣ ಮನನ ನಿಧಿಧ್ಯಾಸನ ಅಭ್ಯಾಸದಿಂದ ಎಲ್ಲ ವಾಸನೆಗಳನ್ನು ಸ್ವಲ್ಪ ಉಳಿಯದಂತೆ ನಾಶ ಮಾಡಿಕೊಂಡಾಗ ಅಲ್ಲಿ ಮನಸ್ಸನ್ನ ಆತ್ಮಭಾವದಲ್ಲಿ ನಿಲ್ಲಿಸಲಿಕ್ಕೆ ಬರ್ತದೆ. ಅವಾಗದ ಅಪರೋಕ್ಷದ ಅನುಭವ ಆಗ್ತದೆ. ಇಲ್ಲಾಂದ್ರೆ ಎಷ್ಟು ದಿನ ಹೇಳಿದ್ರು ಕೇಳಿದ್ರು ಬರೀ ಮಾಹಿತಿ, ಇನ್ನೊಬ್ರು ಹೇಳಿದ್ದನ್ನು ಕೇಳ್ಕೊತ ಹೋಗುದು. ಅನ್ನವನ್ನ ಧನವನ್ನ ದಾನ ಮಾಡಿದ ಮಾತ್ರಕ್ಕೆ ಭಕ್ತಿ ಅನಿಸುವುದಿಲ್ಲ. ಅದೊಂದು ವ್ಯಾಪಾರ ಬುದ್ಧಿ ಅದ, ಹೌದಿಲ್ಲ? ಬಿಸಿನೆಸ್ ಅದ. ನೀ ದಾನ ಮಾಡಿದ್ರೆ ಸೌಕಾರಕ್ಕೆ, ಹೌದಿಲ್ಲ? ಮಾಡಿದ್ರೆ ನಾವು ಏನು ಕೊಟ್ರೆ ಅದು ಬರ್ತಾವ ನಿನಗೆ, ಅದ್ರ ಆಶೆಕ್ ನೀ ಮಾಡ್ತಿ, ಹೌದಿಲ್ಲ? ಇದು ಯಾವ ಜ್ಞಾನ ಅಂದ್ರೆ ಇದು ಯಾವ್ದು ಅಪೇಕ್ಷೆ ಮಾಡದೆ ಇರುವುದು. ಭಕ್ತಿ ಅಂದ್ರೆ ನೀನ ಅದ ವಿಶ್ವ ಸಮತ್ವ ಭಾವನ, ಅದು ಭಕ್ತಿ. ಎಲ್ಲರಲ್ಲಿ ತನ್ನನ್ನು ಕಾಣುವುದು, ತನ್ನನ್ನು ಎಲ್ಲರಲ್ಲಿ ಕಾಣುವಂತ ಮನೋಭಾವ ಬೆಳೆಸ್ಕೊಂಡಾಗ ಅದಕ್ಕೆ ನಿಜವಾದ ಭಕ್ತಿಯ ಪರಾಕಾಷ್ಠ ಆಕೈತಿ. ಎಲ್ಲವೂ ನನ್ನ ಸ್ವರೂಪನ ಅಂತ ತಿಳ್ಕೋದು. ನಾ ಬೇರೆ ಅಲ್ಲ, ಅವ್ರು ಬೇರೆ ಅಲ್ಲ ಅಂತ ಭೇದ ಭಾವ ಅನ್ನುವಂಥದ್ದು ಉಳಿದುದು. ಅದರ ಅನುಸಂಧಾನ ಅದೇ ಆಗಿ ಉಳಿದವು. ನದಿ ಸಮುದ್ರವನ್ನು ಸೇರಿದ ಮ್ಯಾಗ ಸಮುದ್ರನ ಆಗಿಬಿಡುದು, ಬ್ರಹ್ಮ ಸ್ವರೂಪನ ಆಗಿಬಿಡುದು. ಎಡೆಬಿಡದೆ ಅದರ ಅಭ್ಯಾಸ ಮಾಡಿದಾಗ ಅದು ಆಕೈತಿ. ಇನ್ನೊಬ್ಬರ ಕಡೆ ಅವನಿಂದ ಒಳ್ಳೆಯವನು ಅನಿಸ್ಬೋದು, ಇದು ಆತ್ಮಘಾತಕತನ. ಇದು ನಾವು ಸ್ವತಃ ಪ್ರಯತ್ನದಿಂದ ನಾವು ಒಳ್ಳೆಯವರಾಗಬೇಕು. ಇನ್ನೊಬ್ಬರ ಕಡೆಯಿಂದ ಒಳ್ಳೆಯವ ಅನಿಸ್ಬೋದು, ಆತ್ಮಘಾತಕತನ. ಇನ್ನೊಬ್ರು ಭಾಳ ಚಲೋಪ್ಪ ಅನ್ನೋದು. ಜಗತ್ತೇನ್ರಿ ಅನುಕೂಲ ನಿನಗೆ ಒಳ್ಳೆಯವ ಚಲೋ ಅಂತಾರೆ, ಪ್ರತಿಕೂಲ ತೆಗಳ್ತಾರೆ. ಅದು ಬೇಕಾಗಿಲ್ಲ ನಮ್ಗೆ. ಜನರ ಮೆಚ್ಚುಗೆ ಇವು ಅವಶ್ಯಕತೆ ಇಲ್ಲ. ಜಗತ್ತೆಲ್ಲ ಮಚ್ಚಿನ ಹೊಡಿವಲ್ರಿ, ನಮಗ ಬರೋಬ್ಬರಿ ಆದ್ರೆ ಸಾಕು. ಬಲ್ಲವರು ಹೌದು ಅನ್ಬೇಕು, ಎಲ್ಲರೂ ಹೌದು ಅನ್ನೋದು ಅಲ್ಲ. ಬಲ್ಲವರು ಹೌದು ಅನ್ಬೇಕು ಅಂದ್ರೆ ಅದಕ್ಕೆ ಅಂತಾರ ಶಾಣೆತನ. ಬಲ್ಲವರು ಹೌದೆಂದು ಬಣ್ಣಿಸುವ ವರ್ತನವನ್ನು ಅಂತ.
ಅವಸ್ಥಾತ್ರಗಳನ್ನೆಲ್ಲ ವಿಚಾರ ಮಾಡಿ ಅವನ್ನೆಲ್ಲ ಮೀರಿ ಇರಾಕ್ ಕಲಿಬೇಕು. 3 ಅವಸ್ಥೆಗಳು ತೋರ್ತಾವ, ಒಡಗ್ತಾವ. ಅವಕ್ಕೆ ಅಸ್ತಿತ್ವ ಇಲ್ಲ. ಎಚ್ಚರಿಕೆ ಬಂತು ಹೋತು, ಕನಸು ಬಂತು ಹೋತು, ನಿದ್ರೆ ಬಂತು ಹೋತು. ಅವು ಆಗಂತುಕ ಯಾವ ಕಾಯಂ ಇರೋದಿಲ್ಲ. ನೀನು ಅವಕ್ಕೆಲ್ಲ ಸಾಕ್ಷಿಯಾಗಿದೆ. ಎಷ್ಟೋ ಎಚ್ಚರಿಕೆಗಳು ಬಂದವು, ಎಷ್ಟೋ ಕನಸುಗಳು, ಎಷ್ಟೋ ನಿದ್ರೆ ಅವಸ್ಥೆಗಳು ಲೆಕ್ಕ ಇಲ್ಲದಷ್ಟು ಆಗಿ ಹೋಗ್ಯಾವಿಲ್ಲ. ಆದರೂ ನೀ ಇರುವಂಗದ ಇದೆಯಲ್ಲ. ಯಾವ ಅವಸ್ಥಾದ ವಿಕಾರನೂ ನಿನಗೆ ಹತ್ತಿಲ್ಲ. ಏನ್ ದ್ವೈತ ರೂಪವಾದ ಪ್ರಪಂಚವೆಲ್ಲ ಅಡಗಿ ತನ್ನ ನಿಜ ಸ್ಥಿತಿಯಲ್ಲಿ ನೆಲೆಯಾಗಿ ನಿಲ್ಲುವುದನ್ನು ಸಮಾಧಿ ಅಂತ. ಭೇದ ಭಾವ, ಭೇದ ಕಲ್ಪನಾ ಎಲ್ಲ ಹೋಗಲ್ಲ. ನೀ ಸ್ವಸ್ಥ ಇರ್ಬೇಕಾಗಿತ್ತಂದ್ರೆ ಏನ್ ಮಾಡ್ಬೇಕು? ಅನ್ಯ ಕಲ್ಪನೆಗಳನ್ನೆಲ್ಲ ಕೈ ಬಿಡ್ಬೇಕು. ಸ್ವಸ್ಮಿನ್ ತಿಷ್ಠತಿ ಇತಿ ಸ್ವಸ್ಥ ಅಂತ. ತನ್ನ ಸ್ವಸ್ಥಾನದಲ್ಲಿ ನೆಲೆಯಾಗಿ ನಿಂತಾಗ ನೀ ಸ್ವಸ್ಥ. ನಿಮ್ಮ ಮನ್ಯಾಗ ನೀ ಇದ್ರೆ ಸ್ವಸ್ಥ, ಮಂದಿ ಮನ್ಯಾಗಿದ್ರೆ ಎದ್ದಿನ ಸ್ವಸ್ಥ, ಅಸ್ವಸ್ಥನ. ಮಂದಿ ಮನ್ಯಾಗ ಇಲ್ಲಿ ಸ್ವಸ್ಥ ಇದ್ದೀರಾ ಅಂತ ಕೇಳ್ತಿರ್ತಾರೆ. ಬ್ರಾಹ್ಮಣರು ಶಬ್ದ ಬಹಳ ಉಪಯೋಗ ಮಾಡ್ತಾರೆ ಹೆಚ್ಚಾಗಿ. ನಾವು ಆರಾಮಿದ್ದೇವೆ ಅಂತೀವಿ, ನಾವು ಸ್ವಸ್ಥ ಇದ್ದೀರಾ ಅಂತ. ಸ್ವಸ್ಥಾನದೊಳಗೆ ಇದ್ದಾಗ ಸ್ವಸ್ಥ. ಸ್ವಸ್ಥಾನ ಯಾವ್ದು ನೋಡು. ಈ ಶರೀರನ ಸ್ವಸ್ಥಾನನೂ ಅಲ್ಲ. ಇದು ಯಾವ ಹೊತ್ತಿನ ಕೈ ಕೊಡ್ತೈತಿ ಹೇಳಕ್ ಹೋದ್ರು. ನೀ ಇರು ಮನೆಯರ ಅದು ಕಾಯಿ ಮನ. ಎಷ್ಟು ಮಂದಿ ಬಂದು ಹೋಗ್ಯಾರ ಅಲ್ಲಿ, ಹೌದಿಲ್ಲ? ಖಾಲಿ ಮಾಡಬೇಕ. ಅದೇನ ಮುಗೀತ ಅಂದ್ರೆ ನಿಮ್ಗೆ ಜಗ ಹೋತ ಅಗ್ರಿಮೆಂಟ್ ಮುಗೀತ ಅಂದ್ರೆ ಒಂದು ಕ್ಷಣ ಕೂಡ ನಿಲ್ಲೋದು. ಎಲ್ಲಿ ನಿಲ್ಲೋದು? ಎಲ್ಲಿಂದ ಬಂದೀವಿ ಪುನಃ ತಿರುಗಿ ಅಲ್ಲಿಗೆ ಹೋಗಿ ಮುಟ್ಟಿದಾಗ ನಾವು ಸ್ವಸ್ಥ. ಪ್ರತಿಯೊಂದು ನಾವು ಎಲ್ಲಿಂದ ಬಂದೇವೆ? ಆನಂದಮಯವಾದ ಇರುವಿನಿಂದ ಬಂದೇವೆ. ನಮ್ಮ ಮೂಲ ಸ್ಥಿತಿಯನ್ನು ನಾವು ಹೊಂದಿದಾಗ ನಾವು ಸ್ವಸ್ಥ ಆಗಿರ್ಲಿಕ್ಕೆ ಬರ್ತದೆ. ನಾವು ಯಾವಾಗಲೂ ಪರಸ್ಪರದಲ್ಲಿ ತಿರ್ಲಿಕ್ಕೆ ಹತ್ತಿದ್ರಿಂದ ಸಂಕಟ ತಪ್ಪೋದು. ನಮಗೆ ಸ್ವಸ್ಥದಲ್ಲಿ ನಿಂತ್ರನೇ ಆರಾಮಿರ್ತೀವಿ ನೋಡಿ. ನಿನ್ನ ಬಗ್ಗೆ ನೀ ಕಲಿ ಅಂದ್ರೆ ಶಾನೆ ಹಾಕಿ ಸಾಲಿ ಕಲ್ತಿ ಏನ್ ಮಾಡ್ತಿ? ಸಾಲಿ ಕಲ್ತ ದಡ್ಡ ಏನ್ ನೀ ಯಾರದೇನೋ ಮೊದಲು ತಿಳ್ಕೊ. ಮನುಷ್ಯನ ಜನ್ಮಕ್ಕೆ ಬಂದ್ಮ್ಯಾಗ ಈ ಲಾಭವನ್ನು ಮಾಡ್ಕೊ. ಏನ್ ತನ್ನನ್ನು ತಾ ತಿಳಿಯೋದಕ್ಕಿಂತ ಮತ್ಯಾವುದು ಲಾಭ ಇಲ್ಲ ಈ ಜಗತ್ತಿನೊಳಗೆ. ಆತ್ಮ ಲಾಭ ತನ್ಯ ಲಾಭವು ನ ವಿದ್ಯತೆ ಅಂತ. ಏನ್ ನೀ ಯಾರದೇನೋ ತಿಳ್ಕೊಂಡಾಗ ನಿನಗೆ ಲಾಭ, ಅದರಷ್ಟು ಲಾಭ ಮತ್ತೆ ಅದರಿಂದನೂ ಇಲ್ಲ ನಿನಗೆ. ನೀ ಅಂದ್ರೆ ಸಾಲಿನ. ಅದಕ್ಕೆ ನಿನ್ನ ನಿಜವಿದನೆ ತಿಳಿಯೋ ಬೇರೆನ್ನದಲ್ಲಿ ಮುನಿಜ ಅಂತ. ನಿನ್ನ ನಿಜ ಅಂದ್ರೆ ಯಾವುದು? ಯಾವಾಗಲೂ ಇದ್ದದ್ದು. ಮೆಣಿಸುವುದಾವುದು ಅದಕ್ಕೆ ಆಶ್ರಯ ಪದವಾಗಿ ಬಾಧೆ ಬಂದದೆ ತೋರುತೆಯ ಸತ್ತೇ ನಿನ್ನ ನಿಜ ಅಂತ. ಅದು ಇದು ಅನ್ನೋದೆಲ್ಲ ತೋರ್ತಾ ಇಲ್ಲ, ನೋಡ್ತಾ ಇಲ್ಲ. ಇದನ್ನೆಲ್ಲ ಇದಕ್ಕೆಲ್ಲ ಆಧಾರವಾಗಿರ್ತಕ್ಕಂಥ, ತೋರಿಕೆಗೆ ಆಧಾರವಾಗಿರ್ತಕ್ಕಂಥ ಇರುವಿಕಿನ ನಿನ್ನ ನಿಜ. ಅದನ್ನ ಅನುಭವದಿಂದ ನೋಡ್ಕೊ ಅಂತ. ಆ ಇರುವಿಕೆ ಒಳಗೆ ಏನೂ ಆಗಿಲ್ಲ. ಏನಾಗುವುದೆಲ್ಲ ತೋರಿಕೆಯಾಗಿ ಆಗೈತಿ. ತೋರಿಕೆಯಾಗಿ ಏನಾರಾದ್ರೆ ನನಗ ಆಗೈತಿ ಅಂತ ತಿಳ್ಕೊಂಡು. ಅದ್ರ ನಾನ್ ತನ್ನಿನ ಬಗ್ಗೆ ನಿನ್ಗೆ ಗೊತ್ತಿಲ್ಲ ಅಂತ ಅಜ್ಞಾನಿ. ವ್ಯಥೆ ಪಡವ ಅಜ್ಞಾನಿ. ಜ್ಞಾನಿ ವ್ಯಥೆ ಪಡಕ್ ಹೋಗುದಿಲ್ಲ. ಯಾಕೆ? ತನ್ನ ಇರುವಿಕೆಗೆ ಏನೂ ಆಗಿಲ್ಲ ಅನ್ನೋದು ಅವ್ನು ಖಾತ್ರಿ ಇರ್ತದೆ. ತೋರಿಕೆ ಅಂತ ಅದು ವಿಕಾರ ಆಗೋದು, ನಾಶ ಆಗೋದು ಬಿಡುದಿಲ್ಲ. ನಾನು ಮಾತ್ರ ಇರುವಿಕೆ ನನಗೇನು ಆಗಿಲ್ಲ, ನನ್ನಲ್ಲಿ ಏನೂ ಆಗಿಲ್ಲ ಅನ್ನೋದು ಅವ್ನು ಖಚಿತ ಇರ್ತದೆ. ಅನುಭವದಿಂದ ಅವ್ನು ನೋಡ್ಕೊಂಡಿರ್ತಾರೆ. ಅದಕ್ಕೆ ಅವ್ನಿಗೆ ಯಾವುದೇ ತರದ ಚಿಂತೆ ಇರುವುದಿಲ್ಲ. ಚಿಂತೆ ಮಾಡ್ತಾವ ಅಜ್ಞಾನಿ. ತಾನಲ್ಲದನ್ನು ತಾನಂತ ತಿಳ್ಕೊಂಡು ಅವ ಅಜ್ಞಾನಿ. ತಾನು ಯಾರಿದ್ದೇನೋ ತಿಳುವಳಿಕೆ ಒಳಗೆ ಇದ್ದವ ಅವ ಜ್ಞಾನಿ. ಯಾವ್ದ್ರ ಬಗ್ಗೆನೂ ಚಿಂತೆ ಮಾಡಕ್ ಹೋಗುದಿಲ್ಲ. ಅದಕ್ಕೆ ಯಥಾರ್ಥ ಜ್ಞಾನವನ್ನು ಮಾಡ್ಕೊ. ಚಿಂತೆ ಕಳ್ಕೊಂಡು ಆರಾಮಿರ್ಬೇಕು ಅನ್ನೋಂಗಿದ್ರೆ ನೀನ್ ಯಾರು ಅನ್ನೋದನ್ನ ಮೊದಲು ತಿಳ್ಕೊ. ಇನ್ನ ಈ ನಿಜದ ಎಚ್ಚರಿಕೆಯನ್ನು ಮಾಡ್ಕೊ. ಮಾಡ್ಕೊಳ್ಳಿಲ್ಲ ಅಂದ್ರೆ ಹಂಗೆ ಜನ್ಮ ಜನ್ಮಾಂತರ ಚಿಂತೆ, ವ್ಯಸನ, ದುಃಖ ಇದರಾಗ ತಿರಬೇಕಾಗೈತಿ.
ಈ ತೋರ್ಕಿ ಒಳಗ ಏನೇನೋ ಆಗೇನಂತೀನಿ ಆ ಏನಾರ ಆಗೋದೆಲ್ಲ ಎಲ್ಲಿ ಆಗೈತಿ? ಶರೀರದಾಗ ಆಗೈತಿ, ಮನಸ್ಸಿನಾಗ ಆಗೈತಿ, ನಿನ್ನೊಳಗೆ ಏನಾಗೈತಿ? ಅರಿವಿನಲ್ಲಿ ಏನಾರ ಆಗೈತಿನ? ಅದು ಇದಕ್ಕಿದ್ದಂಗ ಐತಿ. ನಾವು ಬಾಳೆ ಮಾಡ್ಬೇಕಾದ್ರೂ ಮುಂದಾಲೋಚನೆಯಿಂದ ಮಾಡ್ಬೇಕು. ಇನ್ನೊಬ್ರು ಮಾಡ್ತಾರ ಅಂತ ನೀ ಮಾಡಕ್ ಹೋಗ್ಬೇಡ. ವಿಚಾರ ಮಾಡಿ ಹೆಜ್ಜೆ ಇಡ್ಬೇಕು. ಏನ್ ಅನುಕೂಲ ಹಗರಾಕೈತಿ, ಮುಂದಿನ ಹಣೆ ಬರ ಏನಾಕೈತಿ ಅನ್ನೋದು ವಿಚಾರನೇ ಇಲ್ಲ. ಭ್ರಮ ಆಗೈತಿ ನಿನಗೆ. ಹೆಂಡತಿ ಮಾಡ್ಕೊಂಡು ಸುಖ ಸಿಗ್ತೈತಿ, ಗಂಡನ್ ಮಾಡ್ಕೊಂಡು ಸುಖ ಸಿಗ್ತೈತಿ, ಮಕ್ಕಳನ್ನ ಹಡದ್ರ ಸುಖ ಸಿಗ್ತೈತಿ ಅಂತ ಭ್ರಾಂತಿ ಆಗೈತಿ. ಈ ಭ್ರಾಂತಿಗೆ ಎಟ್ಟು ತಿರ್ಗಾಕೈತಿ, ಭ್ರಾಂತಿ ಬೆನ್ನೈತಿ. ಸುಖ ಏನ್ ಮಾಡಿದ್ರು ಇಲ್ಲ ಈ ಜಗತ್ತಿನೊಳಗ ಅನ್ನೋದು ಹೊಳಿಬೇಕು. ನನ್ನಿಂದಲೇ ನನಗೆ ಹಿತ ಐತಿ, ಸುಖ ಐತಿ ಹೊರತು ಅನ್ಯ ವಸ್ತುಗಳನ್ನು ಅವಲಂಬಿಸಿದ್ರೆ ಅದು ಇಲ್ಲ. ಅದಕ್ಕೆ ತನ್ನ ಮೊದಲರಿಯುವುದು. ನಾನು ಯಾರಿದ್ದೇನೋ ತಿಳ್ಕೊಂಡಾಗ ನಮ್ಗೆ ನೆಮ್ಮದಿಯಿಂದ ಇರ್ಲಿಕ್ಕೆ ಬರ್ತದೆ. ಅದನ್ನ ಬಿಟ್ಕೊಟ್ಟು ನೀ ಏನ್ ಮಾಡಿದ್ರು ನಿನಗೆ ನೆಮ್ಮದಿ ಇಲ್ಲ. ಮದುವೆ ಮಾಡ್ಕೊಂಡು ನೆಮ್ಮದಿಯಿಂದ ಇದೆಯಾ? ಚಲೋ ಗಂಡನ್ನ ಚಲೋ ಹೆಂಡತಿನ ಮಾಡ್ಕೊಂಡ್ರು ಕೂಡ ನೆಮ್ಮದಿ ಸಿಗತ್ತೆ ನಿನಗೆ? ಎಲ್ಲ ಅನುಕೂಲ ಅದಪ್ಪ, ಹೆಂಡತಿ ಅನುಕೂಲ ಅದಪ್ಪ, ಗಂಡ ಮಕ್ಕಳದ ಅನುಕೂಲ ಅದಾರ, ಎಲ್ಲಾದ್ರೂ ನೆಮ್ಮದಿ ಐತೇನೋ ನೋಡ್ಕೊಂಡು. ಅದಕ್ಕೆ ನಿಮ್ಮನ್ನ ನೀವು ಅವಲಂಬನೆ ಮಾಡ್ರಿ, ಅಂದ್ರೆ ನೆಮ್ಮದಿಯಿಂದ ಇರ್ತೀವಿ. ಈ ತೋರ್ ಎಡಗುವಂತಾವ ಏನದಾವು ಅವನ ಅವಲಂಬನೆ ಮಾಡಿದವ್ರು ಯಾರಿಗೂ ನೆಮ್ಮದಿ ಯಾವ ಹೊತ್ನ್ಯಾಗ ಹೋಗ್ತಾವ ಹೇಳಕ್ ಕೈ ಕೊಡ್ತಾವ. ನಿಮ್ಮನ್ನು ನೀವು ಆತ್ಮಾವಲಂಬಿಗಳಾಗಿರಿ. ನಿಮ್ಮನ್ನು ನೀವು ಅವಲಂಬನೆ ಮಾಡ್ರಿ. ಆರಾಮಿರ್ಬೇಕನ್ನೋರು ಸುಖಿಗಳಾದವ್ರೆಲ್ಲ ತಮ್ಮನ್ನ ತಾವು ಅವಲಂಬಿಸಿದ್ರು. ಇದನ್ನು ಅವಲಂಬನೆ ಮಾಡಲಿಲ್ಲ ಅವರು. ಇಂದ್ರಿಯಗಳ ಗೋಚರವಾದದ್ದು ಮನಸ್ಸಿಗೆ ಗೋಚರವಾಗುವಂತ ಜಗತ್ತಿನ ವ್ಯವಹಾರವನ್ನು ನಂಬಲಿಲ್ಲ. ನಂಬಿಕೆಗೆ ಯೋಗ್ಯ ಅಲ್ಲ. ಯಾವ ನಿರಂತರ ನಮ್ಗೆ ದುಃಖ ಕೊಡ್ತಾವ, ಅಣಿತದವ, ಅಂಥವುಗಳನ್ನ ನಂಬ್ಕೊಂಡು ಸುಖ ಹೊಂದ್ಬೇಕಂತ ಪ್ರಯತ್ನ ನಡೆಸೇವು. ಎಷ್ಟು ಜನ್ಮಕ್ಕೆ ಹೊಂದಾವ ನೀನು? ಗುರುತಿದ್ದದ್ದು ನೆನಪು ಮಾಡ್ತಿರೋ, ಗುರುತಿಲ್ಲದ ನೆನಪು ಮಾಡ್ತಿರೋ ನೀವು? ಗುರುತಿದ್ದದ್ದೇ ನೆನಪು ಮಾಡಕ್ ಬರ್ತೈತೆ, ಹೌದಿಲ್ಲ? ಹಂಗಾರೆ ದೇವ್ರಂದ್ರೆ ಏನು ಅನ್ನೋದು ಗುರ್ತದನೋ ಇಲ್ಲೋ ನಿಮಗೆ? ಗುರ್ತಿರ್ಲಿಲ್ಲ ಅಂದ್ರೆ ಏನ್ ನೆನಪು ಮಾಡೋರು ನೀವು? ಹಂಗಾರೆ ಯಾರನ್ನ ನೆನಪು ಮಾಡ್ತೀರಿ? ದೇವ್ರ ಅಂದ್ರೆ ಹೆಂಗೈತಿ ಅನ್ನೋದು ಗೊತ್ತಿರ್ಲಿಲ್ಲ, ದೇವ್ರನ್ನ ಹೆಂಗ ನೆನಪು ಮಾಡ ನೀನು? ಹಂಗ ಎಲ್ಲಾರು ಮಾಡಿದ ಕಲ್ಪನಾ ದೇವ್ರ ನೆನಪು. ದೇವ್ರ ಅಂದ್ರೆ ಒಂದು ಕಲ್ಪನಾ ತಲೆ ತುಂಬಿಬಿಡದ್ ನಮ್ಗೆ. ಒಬ್ಬ ಅದಾನ ಅಂತಂದ್ರೆ ಗಂಡಸು ಸೇರಿ ಅದು. ದೇವ್ರ ಅಂದ್ರೆ ಹೆಣ್ಣು ಗಂಡು ಅದ. ಶರೀರ ನೆನಪು ಮಾಡಿದ ಶರೀರ ಇರ್ತೈತಿ, ದೇವ್ರ ಇರ್ತೈತಿ. ದೇವ್ರಿಗೆ ಯಾಕ್ರಿ ಶರೀರ ಐತದ? ಅದಕ್ಕೆ ಹೆಣ್ಣು ಗಂಡು ಅನ್ನೋದು ದೇವ್ರು ಅಂದ್ರೆ. ಹೆಣ್ಣದೇವ್ರು ಗಂಡದೇವ್ರು ಅಂತ ಇಟ್ಕೊಂಡು ಬುದ್ಧಿಯಲ್ಲಿ ನೀವು ಕಲ್ಪನಾ ಮಾಡ್ಕೊಂಡು ನೀ ಕಲ್ಪಿಸಿದ ದೇವ್ರಾದ್ರೆ ನೀ ಯಾರಂಗಾರ? ನಿನ್ನಿಂದ ಕಲ್ಪನೆ, ನಿನ್ನ ಕಲ್ಪನಾ ಬಂದದ್ದು ದೇವರಾದ್ರೆ ನೀ ಯಾರ? ಕಲ್ಪಿಸಿದವ್ ನೀ ಯಾರು? ನಿಂದ ನಿನಗ್ ಗೊತ್ತಿಲ್ಲ ಅದು. ದೇವ್ರು ಯಾರು, ನೀ ಯಾರು ಅನ್ನೋದು ವಿಚಾರ ಮಾಡಿ. ಹಂಗ ವಿಚಾರ ಮಾಡಲಿ ಏನಾರು ಹೇಳ್ತಾರಂತ ಹಿಡ್ಕೊಂಡು, ಈ ದೇವ್ರಂತ ಏನಾರು ಹಿಡ್ಕೊಂಡ್ಕೊಂಡು ದೇವ್ರಂತ ಏನಾರು ಕಲ್ಪಿಸ್ಕೊಂಡ್ಕೊಂಡು ದೇವ್ರಂತ ಏನಾರ ಪೂಜೆ ಮಾಡೋದು. ದೇವ್ರಂತ ಅದಕ್ಕಾರ ನಮಸ್ಕಾರ ಮಾಡೋದು. ದೇವ್ರನ್ನು ಅರ್ಥಿಸೋದಾಗ ಗೊತ್ತಿಲ್ಲ. ಎಲ್ಲರೂ ಮಾಡ್ತಾರಂತ ನೀನು ಮಾಡೋದು ಏನಾಕೈತಿ ನೋಡ್ಕೊ. ಅದ್ರ ಪರಿಣಾಮ ಏನಾಕೈತಿ ವಿಚಾರ ಮಾಡೋದಿಲ್ಲ. ದೇವ್ರಂದ್ರೆ ಯಾರು, ನೀ ಅಂದ್ರೆ ಯಾರು? ದೇವ್ರಂದ್ರೆ ಯಾರು ತಂದು ಬಿಟ್ಟು ದೇವ್ರಿಲ್ಲ ಅಂದ. ಅರುವ ದೇವ್ರು ಎಲ್ಲವನ್ನ ಅರಿತಕ್ಕಂಥದ್ದು ಯಾವ್ದೈತಿ ಅದಕ್ಕೆ ದೇವ್ರು ಅಂತ. ಅರಿವಿಸ್ಕೊಳ್ಳೋದು ಯಾವುದು ದೇವ್ರಲ್ಲ. ನೀ ಇಟ್ಕೊಂಡು ದೇವ್ರ ನಿನ್ನಿಂದ ಅರಿವಿಸ್ಕೊಳ್ದೈತಿವ, ಅದನ್ನ ನಿನ್ ತಿಳಿತೈತಿವ. ನೀನ ಅದನ್ನ ತಿಳಿತಿಲ್ಲ, ನಿನ್ನಿಂದ ತಿಳಿಸ್ಕೊಳ್ಳೋದು ಅದೇ ಹಂಗ ದೇವ್ರ ಆಕೈತಿ. ಹುಚ್ಚ, ಈ ವಿಚಾರನೆ ಇಲ್ಲ ನಮ್ಗೆ. ಅರುವಲ್ಲದುದನು ಜಡವೆಂದು ಬಿಡುವನಿ ಜಾಣರ ದೇವ ಅಂತ. ಯಾವ್ದು ನಮ್ಮಿಂದ ಅರಿವಿಸ್ಕೊಳ್ತೈತಿ ಅದು ಜಡ ಐತಿ, ಅದನ್ನ ಬಿಡ, ಮಾಡಬಾರ್ದು ಅವನ್ನೆಲ್ಲ. ಜಡ ವಸ್ತುಗಳನ್ನ ದೇವರಂತ ಕಲ್ಪಿಸ್ಕೊಂಡು ಕೂತಿಯಲ್ಲ, ಅದು ದೇವರಾಕೈತೇನ? ಅದು ಜಡವು ಚೈತನ್ಯ ಎಂದೂ ಆಗ್ಲಾರ್ದು, ಚೈತನ್ಯ ಎಂದು ಜಡವಾಗ್ಲಾರ್ದು. ಜಡಕ್ಕೂ ಚೈತನ್ಯಕ್ಕೂ ಹೊಂದಾಣಿಕೆ ಆಗುವುದಿಲ್ಲ.
ಎಷ್ಟು ಗೊತ್ತಾಗೋದಿಲ್ಲ. ಈ ಜಡ ಐತನು ಜಡಕ್ ಜಡನು ತಿಳುವಳಿಕೆ ಬರುವುದಲ್ಲ, ಕಲ್ಲನ್ನು ತಿಳುವಳಿಕೆ ಬರುವುದಲ್ಲ ನಿನಗೆ. ಎರಡು ದಿನ ಶಾಸ್ತ್ರ ಕೇಳಕೈತಿ, ಹಾ ಮತ್ತೆ ಹೆದರ್ತಿ ಹೋಗಿ ಕೈ ಮುಗಿಯಾಕ ಹೋಗಿ ಅವ್ರು ಮಾಡ್ತಾರಂತ. ನೀನು ಮಾಡಕ್ ಹೋಗಿ ಧೈರ್ಯ ಐತಂದ್ರೆ ನೀವು ರೂಢ ಮ್ಯಾಗಿನ ಮಾತಿಗೆ ಅಂತ ನಾವು ಎಲ್ಲಿ ರಾಜಸರಿಯಪ್ಪ ನಮಗ್ ಪೀಡಾ ಗಂಟು ಬೀಳ್ತಾನೆ, ಮತ್ ನಮಸ್ಕಾರ ಮಾಡ್ತಾನೆ, ಹೋಗಿ ಹೆದರ್ತಾನ. ಅದ್ರ ಭಯ ಅನ್ನುವಂಥದ್ದು ದೇವರಲ್ಲಿ ಭಯ ಅಸಂಬದ್ಧ. ದೇವರ ಭಯವೇ ಅಸಂಬದ್ಧ ಅಂದ ರಾಮತೀರ್ಥರು ಕೂಡ. ಭಯ ಪಡಿಸುವುದು ದೇವ್ರನ್ನ, ಭಯವನ್ನ ನಾಶ ಮಾಡುವುದಂತದ್ದು ದೇವರು. ಭಯ ಯಾಕಾಕತಿ? ಇನ್ನೊಂದು ಐತಿ ಅಂದ್ರೆ ದೇವ್ರಂದ್ರೆ ಇನ್ನೊಂದು ನಮ್ಮಿಂದ ಬೇರೆ ಐತಿ ಅಂದ್ರೆ ಭಯ ಉಂಟಾಕತಿ. ಇನ್ನೊಂದು ಯಾವುದೂ ಇಲ್ಲ, ನನ್ನ ಹೊರತು ಇನ್ನೊಂದಕ್ಕೆ ಅಸ್ತಿತ್ವವಿಲ್ಲ ಅನ್ನುವಂಥ ತಿಳುವಳಿಕೆ ಅಂದ್ರೆ ನಮ್ಗೆ ಯಾವುದೇ ತರದ ಭಯ ಉಂಟಾಗೋದು. ಭಯವನ್ನ ದೇವರನ್ನ ಭೇಟಿಯಾದವ ಭಯ ಇರುವುದಿಲ್ಲ. ದೇವ್ರಂದ್ರೆ ಯಾರನ್ನೋ ಗೊತ್ತಿದ್ದವ. ನೀವು ದೇವ್ರಂದ್ರೆ ಏನಾರ ಕಲ್ಪಿಸ್ಕೊಂಡು ಭಯ ಪಡ್ತೀವಿ ನೀವು. ಅದನ್ನ ಮಾಡ್ಬೇಕು ದೇವ್ರಿಗೆ, ಇದನ್ನ ಮಾಡಿಸ್ಬೇಕು, ಏನಾರ ಕೊರತೆ ಇರ್ತದೇನ ಅದಕ್ಕೆ ದೇವ್ರಿಗೆ? ಬಯಕೆಗಳಿರ್ತಾವ ಅದಕ್ಕೆ ದೇವರಿಗೆ? ಆಸೆ ಬುರುಕಿರ್ತಾವ. ಆಸೆ ಬುರುಕಿರ್ತದ ದೇವ ಪಿಸಾಚಿ ಅವ, ಹೌದಿಲ್ಲ? ಆಸೆ ಬುರುಕ ದೇವತೆಗಳು ಆಸೆ ಬುರುಕರದ, ಪಿಸಾಚಿಗಳು ಆಸೆ ಬುರುಕರ ಅದ. ದೇವ್ರಂದ್ರೆ ಆಸೆ ಎಲ್ಲ ಕೈ ಬಿಟ್ಟಿದ್ದು. ನೀ ಮಾಡು ನಮಸ್ಕಾರ, ನೀ ಮಾಡು ಎಡಿ ಪೂಜಾ ಇದನ್ನ ಮಾಡಿದಾಗ ಅದಕ್ಕೆ ತೃಪ್ತಿ ಆಕೈತೇನೆ? ಅಲ್ಲಿ ತನಕ ಒಣಗ್ ನಾರ್ತತನ ಅದು ನೀ ಬರೋ ಮಠ. ನೀ ಮಾಡಾಕತ್ತಿಂದ ದೇವ್ರ ತೃಪ್ತಿ ಆಗುತ್ತೆ. ಅದಕ್ಕಿಂತ ಮೊದಲು ಯಾರು ಮಾಡಿದ್ರು? ಇನ್ನೊಬ್ಬರ ಕಡೆಯಿಂದ ಬೇಕು, ಅದನ್ನ ಕೊಡು ಇದನ್ನ ಕೊಡು ಬೇಡ್ತತನ, ಕಾಡ್ತತನ ಅದು ದೇವ್ರು. ಇಷ್ಟು ಗೊತ್ತಾಗುದಿಲ್ಲ ನಾವು ನಿಮಗೆ. ದೇವ್ರ ಅಂತ ತಿಳ್ಕೊಂಡ ಅದ್ರಾಗ ಕಾಲಧಾರಣ ಮಾಡಿದೆಲ್ಲ. ಸುಳ್ಳ ಮುದುಕಾದ ಕೆಲ್ಸ ಇಲ್ಲ, ಇನ್ನೂ ಗೊತ್ತಾಗಲಿಲ್ಲ ದೇವ್ರು ಯಾರು ನೀ ಯಾರು ಅನ್ನೋದು. ಇದಕ್ಕೆ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಈ ಲಾಭವನ್ನು ಮಾಡ್ಕೊ, ನಿಜವಾದ ದೇವರು ಯಾರು ಅನ್ನೋದನ್ನು ತಿಳ್ಕೊ. ತಿಳಿದರೆ ತಾನೇ ದೇವರು, ತಿಳಿದಿದ್ರೆ ನಿಮಗೆ ಏನು ಕಲ್ಪಿಸ್ಕೊಂತೀನಿ ಅದು ದೇವ್ರನ್ನ, ಇಲ್ಲದ ಕಲ್ಪಿಸ್ಕೊಂಡು ಸುಳ್ಳ ಕಾಲಹರಣ ಮಾಡ್ತೀನಿ ನೋಡಿ. ಖುಲ್ಲಾಕರಣ ಅಂದ್ರೆ ಏನ್ರಿ? ಎಲ್ಲ ತುಂಬಿಕೊಂಡದನ್ನೆಲ್ಲ ಖಾಲಿ ಮಾಡಿದಾಗ ನಗ್ನ ಮನಸ್ಸಾಕೈತಿ. ಮನಸ್ಸಿನಾಗ ಯಾವುದೇ ತರದ ಭಾವನೆಗಳು ಕಲ್ಪನೆಗಳು ಇರ್ಲಿಲ್ಲ ಅಂದ್ರೆ ಯಥಾರ್ಥ ವಸ್ತುವಿನ ಅನುಭವ ನಮಗೈತಿ. ಎಲ್ಲರಿಗೂ ಸುಖ ಹೊಂದಬೇಕನ್ನೋ ಬೈಕ್ ಐತಿ, ಅದ್ರ ಕ್ರಮ ಎದನ್ನ ಹಿಡಿದ್ರೆ ನೋಡ್ಕೋರಿ. ಕ್ರಮ ತಪ್ಪೈತಿಲ್ಲ, ಸುಖ ಹೊಂದು ಕ್ರಮ. ವಿಷಯ ವಸ್ತುಗಳಲ್ಲಿ ಸುಖ ಸಿಗ್ತೈತೆ ಅಂತ ಅದ್ರ ಬೆನ್ನು ಹತ್ತೇವ್ ನಾವು. ಸಿಗಬಹುದು ಅನ್ನೋದು ನೀ ಎಷ್ಟು ಜನ್ಮ ಇವುಗಳ ಬೆನ್ನು ಹತ್ತಿರು, ಇದರಿಂದ ಸುಖ ಶಾಂತಿ ಸಿಗುದು, ಅದರಿಂದ ವಿಮುಖ. ಬಲ್ಲವರು ಹೇಳಿರು ಅದನ್ನ ನೀನು ನಂಬಲ್ಲಿ. ಬ್ಯಾಡ್ಲಿ ಮನಸ್ಸಾದ ಬೆನ್ನು ಹತ್ತಬೇಡ, ವಿಷಯಗಳ ಬೆನ್ನು ಹತ್ತಬೇಡ, ಅದು ಸುಖರೂಪ ಅಲ್ಲ. ಸುಖ ಮಾತ್ರ ನಿನ್ನೊಳಗೈತಿ. ನಿನ್ನೊಳಗೈತದನ್ನ ನೀ ಅನುಭವದಿಂದ ನೋಡ್ಬೋದು. ಇಂದ್ರಿಯಗಳ ಬಂದ್ ಮಾಡಿ ವ್ಯಾಪಾರ, ಇಂದ್ರಿಯಗಳ ವ್ಯಾಪಾರ ಎಲ್ಲಿ ಮಠ ಇರ್ತೈತೆ ಎಲ್ಲಿ ಮಠ ಹಂಗೆ ತೇಕಾಕ ಹಚ್ಚೋದ. ನಿನ್ನ ಧನು ಆಕೈತಿಲ್ಲ ಅದನ್ನ ಮಾಡಿ ನೋಡಿ. ನೀವು ಬೇಕಾದಷ್ಟು ಜನ್ಮ ಹುಟ್ಟಿ ಬಂದನಿ ಇಂದ್ರಿಯಗಳ ವ್ಯಾಪಾರದಿಂದ ಸುಖ ಹೊಂತೀನಿ ಅನ್ನೋದು ಸಾಧ್ಯನೇ ಇಲ್ಲ. ಧನುವನ್ನ ಉಂಟು ಮಾಡೋದು, ಯಾವುದೇ ಇಂದ್ರಿಯ ಸಂಪರ್ಕ ಹೋಗಿಲ್ಲ, ಅದು ಯಾರಿಗೂ ನೆಮ್ಮದಿಯನ್ನು ಕೊಡುವುದಿಲ್ಲ, ಧನುವನ್ನು ಕೊಡುವುದು. ನಾವು ತಿಳ್ಕೊಂಡೇವೆ ಅದರಿಂದ ಆರಾಮಿರ್ತೇವೆ. ಕಣ್ಣಿನ ವ್ಯಾಪಾರ, ಕಿವಿ ವ್ಯಾಪಾರ, ಮೂಗಿನ ವ್ಯಾಪಾರ, ನಾಲಿಗೆ ವ್ಯಾಪಾರ, ಚರ್ಮದ ವ್ಯಾಪಾರ ನೋಡಿ ಏನ್ ಲಾಭ ಮಾಡ್ಕೊಂಡೇವು. ಯಾರು ಹೇಳಿದ್ರೆ ನಿಮಗೆ ಸುಖ ಕೊಡ್ತಾವಂತ? ಇಂದ್ರಿಯ ಸಂಪರ್ಕ ಭೋಗದಿಂದ ಸುಖ ಶಾಂತಿ ಸಿಗ್ತದೆ ಯಾರು ಹೇಳಿದ್ರು? ಯಾರು ಹೇಳಿಲ್ಲ, ತಾನ ಕಲ್ಪಿಸ್ಕೊಂಡು. ಯಾವ ದೇವರ ಹೇಳ್ತೇನೆ ನಿನಗೆ? ಅದಕ್ಕೆಲ್ಲ ಬುದ್ಧಿ ಬರಬಾರ್ದು, ಅದನ್ನ ಕೊಡ್ಬೇಕು ಇವಕ್ಕೆ ಕೊಡಬಾರ್ದು ಅನ್ನೋದು. ಮತ್ತಟ್ಟು ಅವಕ್ಕೆ ಅದ ಆಸೆ ಹೆಚ್ಚಾಕೋತ ಹೋಗ್ತಿಲ್ಲ, ಕೊಟ್ಟಂಗ ಅವಕ್ಕೆ ತಪ್ಪು ತಿಳುವಳಿಕೆ ಮಾಡ್ಕೊಂಡವ. ಸರಿಯಾದ ತಿಳುವಳಿಕೆ ಮಾಡಿಕೊಡ್ತೇನೆ ನೀನು ದೇವ್ರಿಗೆ.
ಯಾರು ಹೇಳ್ತಾರೆ ಇದನ್ನು ಸುಖದ ದಾರಿ ಯಾರು ತೋರಿಸ್ತಾರೋ? ತೋರ್ಸಕ್ ಬರ್ತೈತೆ ನಿನ್ ದೇವ್ರಿಗೆ ಜನರಿಗೆ? ಹೇಳ್ತಾವ ನಾವು ಆ ದೇವ ಸ್ವರೂಪನ ನೀನ್ ಅದೀಪ, ನೀನೇ ಸಚ್ಚಿದಾನಂದ ಸ್ವರೂಪ ಇದ್ದೀಯ ಅನ್ನೋದನ್ನ ನೆನಪಿ ತಂದು ಕೊಡ್ತಾವ ನಾವು. ನಿಮ್ ಮನೆ ದೇವ್ರ ಅಂತ ಇಟ್ಕೊಂಡ್ ಕುಂತೀವಲ್ಲ ಅವು. ಯಾಕೆ ಇಟ್ಕೊಂಡ್ ಕುಂತಿ? ಕೆತ್ತೋಗಿ ಅವನು ಮನಸ್ಸಿನಾಗ ಬಿಡ ಅವನು. ಯಾಕ್ರಿ? ಯಾರ ಯಾಕೆ ಇಟ್ಕೊಂಡ್ ಕುಂಡ್ರು ಹೋಗ್ಲಕ್ಕ ನಿನಗೆ ಅದಕ್ಕೆ ಬೇಕಾಗಿ ಅವನು. ಆ ಗದ್ದಲಕ್ಕೆ ಹೋದೆ ಅಂದ್ರೆ ಇನ್ನೇನು ಸಮಾಧಾನ ಕೆಡಿಸ್ಬೋತೀನಿ. ದೇವ್ರು ದಿನರು ಗದ್ದಲಕ್ಕೆ ಹೋಗಿಯೇ ಸಮಾಧಾನ ಕೆಡಿಸ್ಬೋದು ನೀನು. ನೀನಾಗಿದ್ದಾಗ ಆರಾಮಿದ್ದೀನಿ. ಪಶು ಪಕ್ಷಿಗಳಷ್ಟು ಬುದ್ಧಿ ಇಲ್ಲ ಅದು ನಿನಗೆ. ಯಾವ್ದಾರ ಗುಡಿ ಗುಂಡಾಕ್ ನೋಡ್ಕೋತಾ ಉಂಡ್ರಿ ಅವು ಪಶು ಪಕ್ಷಿಗಳದು. ಇದು 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 ಹುಚ್ಚ ಹಿಡಿದು ಬಿಟ್ಟೈತೆ ಇದಕ್ಕೆ ಮನುಷ್ಯನಿಗೆ. ಅಲ್ಲಿ ದೇವ್ರೈತೆ ಇಲ್ಲಿ ದೇವ್ರೈತೆ ಅಂತ ಅದನ್ನ ಕಲ್ಪಿಸ್ಕೊಂಡ ದಡ್ಡ ಆದಿ ನೀನು. ದಾರಿ ತಪ್ಪಿದಿ ನೀನು. ನೀ ಯಾರಿದ್ರು ನಿನ್ಗೆ ಗೊತ್ತಾಗದಂಗೆ ಆಗ್ಬಿಡ್ತು. ದೇವ್ರು ದಿನರು ಮಾಡ್ಕೊಂಡು ಇಷ್ಟೆಲ್ಲ ಎಡದೇವ್ರು ಗಡದೇವ್ರು ಮಾಡ್ಕೊಂಡು ಕುಂತೀವಿ. ಎಂದು ಹೊಡಿಬೇಕು ನಿನಗೆ? ಎಷ್ಟೋ ಜನ್ಮದ ಪುಣ್ಯ ಒದಗಿ ಬಂದಾಗ ತಿಳಿದೈತೆ. ನಿನ್ನ ಬಿಟ್ಟು ಮತ್ತೊಂದು ಏನು ಇಲ್ಲ ಅನ್ನೋ ಅನುಭವ ನಮ್ಗೆ ಗಟ್ಟಿ ಆಗ್ಬೇಕಾತಂದ್ರೆ ಸತತ ಅಭ್ಯಾಸ ಬೇಕಿದಕ್ಕೆ. ಬರೋ ಮುಂದೆ ಯಾರು ಏನು ತಂದಿಲ್ಲ, ಹೋಗು ಮುಂದೆ ಯಾರು ಏನು ಒಯ್ಯುವುದಿಲ್ಲ ಅಂತ ಸಾಮಾನ್ಯವಾಗಿ ಎಲ್ಲರೂ ಅಂತೀರಿ. ಆದ್ರೆ ಶರೀರ ಒಂದು ವಾಸನ ತಗೊಂಡು ಹೋಗ್ಕಣಲ್ಲ. ವಾಸನ ಕಟ್ಕೊಂಡ ಬಂದಾನೀಗ. ಪ್ರತಿಯೊಂದು ಜೀವಿ ತನ್ನ ವಾಸನೆಗಳನ್ನು ಕಟ್ಕೊಂಡ ಬಂದ. ಜನ್ಮ ಯಾಕೆ ಬಂದೈತೆ ನಮಗಂದ್ರೆ ವಾಸನೆಗಳ ಮೂಲಕ ಬಂದೈತೆ. ಜನ್ಮ ವಿಷಯಗಳ ಮೇಲಿನ ಪ್ರೀತಿ ಇದು ಜೀವನ ದುರ್ದಶೆ. ಕಾಲನ್ನು ಭಕ್ಷಣೆ ಮಾಡುವ ಸೌತೆಕಾಯಿ ಒಂದು ಬಯಕೆಗಳ ನಮ್ಮನ್ನೆಲ್ಲ ಜನ್ಮಕ್ಕೆ ಹಾಕು. ಆಶೆ ಇದನ್ನು ಹೊಂದಬೇಕನ್ನೋ ಆಶೆ ಒಳಗೆ ಐತೆ ಅಂತ ಇದು ಬಂದಿ. ಚಾ ಕುಡು ಚಟ ಇಲ್ದವ ಚಾದಂಗಡಿಗೆ ಹೋಗ್ತಾನ. ಹಂಗ ವಿಷಯಗಳಿಂದ ಸುಖ ಸಿಗ್ತೈತೆ ಅನ್ನೋಂಥ ಚಟ ಐತಲ್ಲ, ಚಟಾದಿನ ಹಾಕೊಂಡು ಕುಂತಿ. ಅದಕ್ಕೆ ಜನ್ಮ ಬರತ್ತ. ಹುಟ್ಟಿ ಯಾಕೆ ಬರ್ತೀವಿ? ಚಟಾನೇ ನಿನ್ನ ಹುಟ್ಟಾಕ ಹಚ್ಚೋದು. ದೇವ್ರು ಯಾರು ಹುಟ್ಟಿಸಿಲ್ಲ ನಮ್ಮನ್ನ. ನಿನ್ನ ಚಟಾನ ಹುಟ್ಟಾಕ ಹಚ್ತಾವ. ಯಾರ್ಯಾರಿಗೆ ಚಟ ಅದಾವು ಅಂತ ತಂದೆ ಅಂತ ವಾತಾವರಣದೊಳಗೆ ಅಂತ ಅನುಕೂಲ ಆದಂತ ತಂದೆ ತಾಯಿಗಳಲ್ಲಿ ಅವ ಹುಡ್ತಾವ. ಅವು ಚಟಗಳನ್ನ ತೃಪ್ತಿಪಡಿಸ್ಕೋಬೇಕಂತ. ಚಟದ ವಾಸನ ಹೋಗ್ಲಿಲ್ಲ ಅಂದ್ರೆ ಹಂಗ ತಿರುಗುದ. ಎಷ್ಟು ಪ್ರಕಾರದ ಜೀವರಾಶಿಗಳದಾವ, ಎಲ್ಲದ್ರಾಗ ಹುಟ್ಟಿಟ್ಟು ಬಂದಿವಿ ಚಟದ ವಾಸನಾದಿಂದ. ಅವನು ಈಗ ಮನುಷ್ಯನ ಜನ್ಮ ಇದ್ದಾಗ ಪೂರ್ಣ ನಾಶ ಮಾಡ್ಕೊಳಿಕ್ ಬರ್ತದೆ. ವಿಚಾರದ ಬೆಳಕು ಈಗ ಐತಿ. ಮತ್ತೆ ಕತ್ಲ ಆವರಿಸ್ತದೆ ಅಂದ್ರೆ ಯಾರು ನೀವು? ಬರೀ ಅದರ ಅಜ್ಞಾನದಾಗ ಬಿದ್ದು ಹೋಗುದು. ಎಚ್ಚರಿಸೋರು ಯಾರು ನಿನ್ಗೆ? ಇದರ ತಿಳುವಳಿಕೆ ಮಾಡಿಕೊಡೋರು ಯಾರು? ಈಗ ಮನುಷ್ಯನ ಜನ್ಮದ ಬೆಳಕು ಬಂದೈತಿ. ಈಗ ಎಚ್ಚರ ಆಗಿದೆ. ಬರೀ ಚಟಗಳ ಬೆನ್ನು ಹತ್ತಿ ಜನ್ಮ ಅಂತ ತಿರುಗುದು ಬ್ಯಾಡಿನ. ವ್ಯರ್ಥ ನೀ ಮಾಡೋದೆಲ್ಲ. ಎಷ್ಟು ಶರೀರ ಹಾಳು ಮಾಡ್ಕೊಂಡು ಚಟ ಸಂಬಂಧ. ಲೆಕ್ಕಿಲ್ಲದಷ್ಟು ಶರೀರ ಹೋಗ್ಯಾವ ಚಟದ ಬೆನ್ನು ಹತ್ತಿ. ಎಲ್ಲಾ ಭೇದ ತೋರುವುದೆಲ್ಲ ಅಜ್ಞಾನದಿಂದ. ವ್ಯವಹಾರ ದೃಷ್ಟಿಯಿಂದನೇ ಭೇದ ಅದು. ಪಾರಮಾರ್ಥ ದೃಷ್ಟಿಯಿಂದ ಯಾವ ಭೇದನೂ ಇಲ್ಲ. ಇದು ಹೆಚ್ಚಾಗಿ ಯಾವ ಭೇದ ಐತಿ? ಅದು ಐತಿ ಅಲ್ಲಿ. ಅಜ್ಞಾನದೊಳಗೆ ಭೇದ ಇಲ್ಲ. ಇನ್ನು ಸುಜ್ಞಾನದೊಳಗೆ ಎಲ್ಲಿ ಭೇದ ಐತಿ? ಈಗ ಎಚ್ಚರಿಕೆ ಒಳಗಿದ್ದಾಗ ವಿಷಯ ಸುಖದ ಮ್ಯಾಗಿನ ಆಸಕ್ತಿಯನ್ನೆಲ್ಲ ತ್ಯಾಗ ಮಾಡಿ ಯೋಗ ಸಾಧನೆಯಿಂದ ಆತ್ಮದರ್ಶನ ಪಡೆದವಾಗ ಜ್ಞಾನಿ ಅಂತ. ಸತತ ಅಭ್ಯಾಸ. ಯೋಗ ಅಂದ್ರೆ ಸುಖದೊಡನೆ ಸಮರಸ ಹೊಂದೋದು. ಆತ್ಮಭಾವದಲ್ಲಿ ಮನಸ್ಸನ್ನು ನೆಲೆಯ ನಿಲ್ಲಿಸೋದು ಯೋಗ. ಅವಾಗ ಅದಕ್ಕೆ ಅನುಭವ ಪೂರೈಸಬೇಕು. ನಾನು ಅದೇನಂತ ಅನ್ಯದ್ರ ಹುಡ್ಕೋದ ಭೋಗ, ತನ್ನೊಳಗ ತಾನು ನೋಡ್ಕೋದ ಯೋಗ. ಆತ್ಮಸಂಸ್ಥೆ ಮನಕೃತ್ವ ಅಂತ. ಆತ್ಮನಲ್ಲಿ ಮನಸ್ಸನ್ನು ನೆಲೆಯ ನಿಲ್ಲಿಸು. ನಮ್ಮ ಮನಸ್ಸು ಯಾವ ವಿಷಯ ವಸ್ತುಗಳಲ್ಲಿ ನಿಲ್ಲುವುದಿಲ್ಲ.
ಚಂಚಲಕೈತಿ. ಮತ್ತೆ ಯಾಕೆ ಚಂಚಲಕೈತಿ ಅಂದ್ರೆ ಅದು ಬೇಕಾದದ್ದಲ್ಲಿ ಇಲ್ಲ, ಐತಿ ಅಂತ ತಿಳ್ಕೊಂಡು ನಾವು ಅವನ್ನ ಗಳಿಸೋದು, ಅವುಗಳ ಸಂಪರ್ಕದಾಗ ತೊಡಗಿಬಿಟ್ಟು ಎಷ್ಟಂತ ಜನ್ಮ ತಿರ್ಗಾವಣೆ ಇದ್ರ ಬೆನ್ನ, ಇದರಿಂದ ಸುಖ ಸಿಗ್ತೈತೆ ಅಂತ ಅನೇಕ ಮಹಾತ್ಮರು ನಮಗೆ ಎಚ್ಚರಿಕೆ ಬಳಸುವಂತ ಬಂದ್ರು. ಅದ್ರ ಕಡೆ ಲೆಕ್ಕಿಲ್ಲ. ನಾವು ನಮ್ಮ ಚಾಳಿ ಬಿಡುದು, ನಾವು ಕಲ್ತ ಚಾಳಿ ಕಲ್ಲು ಹಾಕಿರೋ ಹೋಗುವಂತ. ಹಂಗ ವಿಷಯದಲ್ಲಿ ಸುಖ ಹುಡ್ಕೋ ಬುದ್ಧಿ ಹೋಗುವಂತ ಅನ್ಯದ್ರ ಹುಡ್ಕಾಕತ್ತಿ, ತೋರಿಡುವಂತ ವಿಷಯ ವಸ್ತುಗಳಲ್ಲಿ ಅದನ್ನ ಹುಡ್ಕಾಕತ್ತಿ, ಎಂದಿಗೆ ಸಿಗ್ಬೇಕು? ಅದ್ರ ಪರಿಣಾಮ ಏನಾಕೈತಿ ನೋಡ್ಕೊ. ಧನವ ಹೌದಿಲ್ಲ, ಎತ್ತಾಗೊಂಟಿದ್ ನೋಡ್ಕೋ ನೀವು. ಎಲ್ಲಾ ಕೈ ಕೊಟ್ಟು ಹೋಗ್ತಾವ, ಇಂದ್ರಿಗಳೆಲ್ಲ ಶಿಥಿಲಾಗ್ತಾವ, ಅದ್ರ ಶರೀರನ ಉಳಿದಿಲ್ಲ. ಎದರಿಂದ ಹೊಂದವ್ ನೀ ಸುಖ ಅಂತ? ಅವು ಕೆಟ್ಟ ಹೋಗುವ, ನಾವು ಕೆಟ್ಟ ಹೋಗುವಂತ ವಸ್ತುಗಳಲ್ಲಿ ನಿಜವಾದ ಸುಖ ಹೊಂದಬೇಕಂತ ಪ್ರಯತ್ನ ನಡೆಸಿ. ಕೆಟ್ಟ ಹೋಗುವಂತ ವಸ್ತುಗಳು ಎಂದೂ ನಿನಗೆ ಸುಖ ಶಾಂತಿಯನ್ನು ಕೊಡುವುದಿಲ್ಲ. ಯಾವ ಸ್ಥಾನದಲ್ಲಿ ಮೊಹಮ್ಮದ್ ಪೈಗಂಬರ ನೆಲೆಯಾಗಿ ನಿಂತ ಆ ಇರುವಿಗಿನ ಕಾಬಾ ಅಂತಾರೆ. ಕಾಬಾ ದರ್ಶನಕ್ಕೆ ಹೋಗಿದ್ವಿ ಅಂದ್ರೆ ಏನು? ಸ್ವರೂಪ ದರ್ಶನಕ್ಕನ ಕಾಬಾ ದರ್ಶನ ಅಂತ ಹೇಳಿದ್ವಿ. ಮಕ್ಕಾ ಅಂದ್ರ ಆ ಜಗಕ್ಕ ಹೋಗ್ತೀನಿ. ಮಕ್ಕಾ ಅಂದ್ರೆ ಯಾಕ್ರಿ? ಅಲ್ಲಿ ಮಕ್ಕಾ ಅಂದ್ರೆ ನಿನ್ನೊಳಗ ಐತದ. ಏನ್ ಕಾಶಿ ಅಂದ್ರೆ ಏನದ? ಅದಾಗ ಬ್ರಹ್ಮವಾಸಿ ಅಂತ. ಏನ್ ಮಕ್ಕಾ ಅಂದ್ರು ಒಂದ, ಕಾಶಿ ಅಂದ್ರು ಒಂದ. ನಿನಗ ಅಲ್ಲಿ ಕಾಶಿಗೆ ವಾರ ಹೇಸಿ ಗುಣ ಯಾಕೆ ಬರ್ತೈತಿ? ಹೇಸಿ ಗುಣ ಎಲ್ಲ ಕೈ ಬಿಟ್ಟಾಗ ಕಾಶಿ ದರ್ಶನ ಆಕೈತಿ ನಿನಗೆ. ಏನೆಲ್ಲ ಅಲ್ಲೇ ಹುಟ್ಟದಾವು ದುರ್ಗುಣಗಳೆಲ್ಲ, ಹೌದಿಲ್ಲ? ಕಾಶಿ ಒಳಗೆ ನೀ ಕಾಶಿ ಅಂತ ಹೊಕ್ಕಿಯಲ್ಲ, ಪುಣ್ಯ ಬರ್ತೈತೆ ನಿನಗದು. ಏನಾರ ಇಲ್ಲದನ್ನ ಕಟ್ಕೊಂಡು ಬರ್ತೀಯ. ದುರ್ಗುಣಗಳನ್ನ ಕಳ್ಕೊಳಕ್ ಹೋಗ್ತೀವಿ, ಏನು ಮಾತಾಡುವ ಅವನ್ನೆಲ್ಲ ಹೆಚ್ಚಿಗೆ ಮಾಡ್ಕೊಳಕ್ ಹೋಗ್ತೀವಿ ಕಾಶಿಗೆ. ಇದೇನ್ ಕಾಶಿ ಅಲ್ಲ, ಅದು ಏನ್ ಜನಸಂಖ್ಯೆ ನಿಬಿಡ ಆಗ್ಬಿಟ್ಟದ ಭಯಂಕರ. ಕಾಶಿ ರಾಂಡ್ ಸಾಂಡ್ ಸಿಡಿ ಸನ್ಯಾಸಿ ಶೇ ಬಚೆ ತು ಕಾಶಿ ನಹಿ ತು ಕೈಲಾಸವಾಸಿ ಅಂತಿದ್ರು ಜೋರು. ಅಲ್ಲೆಲ್ಲ ಎಂತಾವ ಅದಾವಲ್ಲ. ರಾಂಡ್ ಅಂದ್ರೆ ರಂಡ್ಯಾರ, ಸಾಂಡ್ ಅಂದ್ರೆ ಗೂಳಿ, ಇಡಿ ಅಂದ್ರೆ ಪೌಟನಿಗೆ. ಸನ್ಯಾಸಿಗಳ ಅಕಾಡ ಅದಾವ, ಅದ್ರಾಗ ಸಿಕ್ಕಿದ್ ಪಾರಾಗ ಬರೋದು ಬಹಳ ಕಠಿಣ ಐತಿ. ಏನ್ ಬರೀ ಅಂತ ಗಿರಾಕಿನ ನೋಡ್ತಿರ್ತಾರೆ. ಏನ್ ಅದಕ್ಕೆ ಹೇಳಿದ್ದು ರಾಂಡ್ ಸಾಂಡ್ ಸಿಡಿ ಸನ್ಯಾಸಿ ಶೇ ಬಚ್ಚೆ ತು ಕಾಶಿ ನಹಿ ತು ಕೈಲಾಸವಾಸಿ ಅಂತ. ಏನ್ ಅಲ್ಲಿ ಹೋದ್ರ ಪುಣ್ಯ ಬರ್ತೈತಿ? ಪಾಳೆ ಹಚ್ಚಿರ್ತಾವ ಅಲ್ಲಿ ಸಾಯಾಕ. ಏನ್ ಅಲ್ಲಿ ಕೈಲಾಸಧಾಮ ಅಂತೇಳಿ ಒಂದು ಇದೈತಿ. ಪಾಳೆ ಸಾಯವ್ರಿಗೆ ಇಲ್ಲಿ 2 ದಿನ ಇಟ್ಕೋತಾರ, 3ನೇ ದಿನ ಸಾಯ್ಲಿಲ್ಲ ಅಂದ್ರೆ ಮತ್ತೆ ಬರ್ಬೇಕು, ಅಲ್ಲಿ ಹೋಗಿ ಸಾಯ್ಬೇಕಂತ. ಏನ್ ಮುಕ್ತಿ ಸಿಗ್ತೈತೆ ಅಂತರಂಗದಲ್ಲಿ ಅನುಭವಗಳು. ಕಾಶಿ ಅಂದ್ರೆ ಬ್ರಹ್ಮವಾಸಿ, ಆತ್ಮಭಾವದಲ್ಲಿ ಮನಸ್ಸು ನಿಲ್ಲಬೇಕಲ್ಲ. ನೀವು ಹೊರಗೆ ಏನಾದ್ರೆ ಕಲ್ಪಿಸ್ಕೊಂಡು ಕುಂತಾನ ಜನರೊಂದು ವ್ಯಾಪಾರ ಬುದ್ಧಿ. ಹೊರಗೆ ಕಲ್ಪಿಸ್ಕೊಂಡು ಕೂಡ ದೇವ್ರನ್ನೂ ಹೊರಗೆ ಕಲ್ಸೋದು. ಪುಣ್ಯಕ್ಷೇತ್ರಗಳೆಲ್ಲ ಅಲ್ಲಿಲ್ಲ, ನಿನ್ನೊಳಗೈತಿಲ್ಲ ಪುಣ್ಯಕ್ಷೇತ್ರ. ಆ ಪುಣ್ಯ ಅವನ ಕಾಶಿ ಅಂತ ಏನಾರ ಪುಣ್ಯಕ್ಷೇತ್ರ ತಿರುಗಿದ್ರೆ ಆ ಮುಕ್ತಿ ಆಕೈತಿ ನಿನಗೆ. ಅದಕ್ಕೆಲ್ಲ ಆಧಾರವಾಗಿರ್ತಕ್ಕಂಥ ನೀನ ಐತಿ, ನಿನ್ನಲ್ಲಿ ಐತಿ. ನಿನ್ನ ಬಿಟ್ಟು ಹುಡುಕಿ ಸಿಗ್ತೈತಿ ನಾನು. ವೃತ್ತಿ ವಿಕ್ಷಿಪ್ತ ಆತು ಅಂದ್ರೆ ಅನೇಕ ರೂಪ ತಾಳ್ತದೆ ನೋಡ್ರಿ. ಏನ್ ಯಾವಾಗ ಬೇಕಾದಾಗ ಈ ಶರೀರವನ್ನು ಬಿಡುವಂತವಾಗ ಅವಧೂತ ಅಂತಾರೆ. ಏನ್ ಯಾವಾಗ ಬೇಕಾದಾಗ ಅವನ ಶರೀರ ಬಿಡಾಕ್ ತಯಾರಿರ್ಬೇಕು. ಅವನು ಇಚ್ಛಾ ಮಾಡಿದ್ರೆ ಇದರ ಸಂಬಂಧ ತಪ್ಪಿಸ್ಕೊಂಡಿರ್ಬೇಕು. ಅವಾಗ ಅವಧೂತ ಅಂತಾರೆ.
ಆತ್ಮಜ್ಞಾನಿಯಾದ ಅವಧೂತನು ಯಾರನ್ನೇ ಕಂಡರೋ ಅವರಲ್ಲಿ ತನ್ನನ್ನೇ ಕಂಡು ಸಂತೋಷ ಪಡುತ್ತಾನೆ ಅಂತ. ಅಲ್ಲಿ ನಾನು ಅದೇನೆ, ಅದು ನನ್ನ ಸ್ವರೂಪನ ಅಂತ ತಿಳ್ಕೊಂಡಿರ್ತಾನ. ಅವ್ ಭೇದ ನೋಡಕ್ ಹೋಗುದಿಲ್ಲ. ಅವ್ ಬೇರೆ ನಾ ಬೇರೆ ಅಂತ ಭೇದ ಅವಾಗಿರುದಿಲ್ಲ. ಏ ಅವಧೂತನಿಗೆ ವಿಷವನ್ನು ಕೊಟ್ಟವನ ಮೇಲೆ ದ್ವೇಷವಿರುವುದಿಲ್ಲ, ಹಾಲನ್ನು ಕೊಟ್ಟವನ ಮೇಲೆ ಹೆಚ್ಚು ಪ್ರೀತಿ ಇರುವುದಿಲ್ಲ. ಅವನು ತನ್ನ ಸೇವೆಗಾಗಿ ದುಡಿದವನನ್ನು ಪ್ರೀತಿಸುವಂತೆ ಹೊಡೆದವನನ್ನು ಪ್ರೀತಿಸುತ್ತಾನೆ. ಎಲ್ಲರೂ ನನ್ನವರು ಅದರಲ್ಲ. ತಾಯಿ ಎಲ್ಲ ಮಕ್ಕಳನ್ನ ತನ್ನೋ ಅಂತ ತಿಳ್ಕೊಂಡಿರ್ತಾಳಿಲ್ಲ, ಸಮದೃಷ್ಟಿಯಿಂದ ನೋಡ್ತಿರ್ತಾಳ. ಇದದಾನ ಹಂಗೇನು ಇರುವುದಿಲ್ಲ, ಎಲ್ಲವೂ ನನ್ನವ ಬಿಡುವಂತ. ಅಲ್ಲಿ ಭೇದ ಭಾವ ಮಾಡುವುದಿಲ್ಲ. ಹಂಗೆ ಅವಧೂತ ತನ್ನ ನಮ್ಮವನ ಬಿಡುವ. ಯಾರದಾರ ಇವರು ಹೊರಗಿನವ್ರು? ಯಾರು ಅಂತ ಹೇಳಿದೆ ಅವು ಮೊಂಡ್ಯನವ ಅಂತ. ಬೇಕಾದಂಗ ದುಷ್ಟದಪ್ಪ ಅವ ಏನ್ ತೊಂದ್ರೆ ಮಾಡ್ಯಾನ ಅನ್ಸುದ, ಅವ್ ನಮ್ಮವ ಬಿಡವ, ಅವೇನ್ ಹೊರಗಿನವ ಅಂತ. ಆ ದೃಷ್ಟಿ ಬರುದು ಬಹಳ ಕಠಿಣ ಐತಿ. ಸರ್ವಸಮತ್ವ ಭಾವ ಬರುದು ಬಹಳ ಕಠಿಣ ಐತಿ. ಅಜ್ಞಾನಿಗೆ ಬರುದಿಲ್ಲ. ಸಂಕೋಚ ದೃಷ್ಟಿ ಇದೆ, ಇದಷ್ಟ ನಾನು ಪರಿಚ್ಛಿನ್ನತ್ವ ಭಾವ ಇತ್ತಂದ್ರೆ ಅಲ್ಲಿ ಭೇದ ಕಾಣಿಸ್ಬೇಕು. ವಿಶಾಲ ದೃಷ್ಟಿ ಬರ್ಬೇಕಾಗತ್ತೆ. ಏನ್ ವ್ಯಾಪಕ ದೃಷ್ಟಿ ಇದ್ರೆ ಮಾತ್ರ ಎಲ್ಲರನ್ನ ತನ್ನಂಗ ನೋಡುವಂತ ಮನೋಭಾವನೆ ಬರ್ತೈತಿ. ಏನ್ ಅದಕ್ಕೆ ಬರ್ಬೇಕು. ಬ್ರಹ್ಮ ಎಷ್ಟು ವ್ಯಾಪಕ ಅದ ಹಂಗ ಬ್ರಹ್ಮನಿಷ್ಠ ವೃತ್ತಿ ವ್ಯಾಪಕ ಇರ್ತದ. ಅದಕ್ಕೆ ಅವ್ರಿಗೆ ಭೇದ ಕಾಣಿಸೋದಿಲ್ಲ. ನಾವು ಸಂಕುಚಿತ ದೃಷ್ಟಿ ಇದಿಷ್ಟೇ ನಮ್ದು ಸೀಮಿತ ಐತಿ, ಅದನ್ನು ಇನ್ನೊಬ್ಬರು ನೋಡಿದ ಕೂಡಲೇ ಭೇದ ನೋಡ್ತೀವಿ ನಾವು. ಅದು ನನ್ನ ಸ್ವರೂಪನ ಅದ. ನಾವು ಭೇದವನ್ನು ನೋಡುದು. ಮಾರ್ಗದರ್ಶನ ಆದ್ಮ್ಯಾಗ ಆ ಮಾರ್ಗ ಹಿಡ್ಕೊಂಡು ಅನುಸಂಧಾನ ಮಾಡ್ಬೇಕು, ಅಂದ್ರೆ ಲಾಭ. ಮತ್ತು ಮೊದಲಿಂದ ಶಾಡಿನ ಮಾಡ್ಕೊಂತ ಕುಂದ್ರೆ ಸ್ವಲ್ಪ ಪರಿವರ್ತನೆ ಆಗ್ಬೇಕಿಲ್ಲ. ಜಾಸ್ತಿ ದಿನ ಆಯ್ತು ಕೇಳಾಕೈತಿ. ಸ್ವಲ್ಪ ಇದು ಬದಲಾವಣೆ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಅದನ್ನ ತಿಳ್ಕೊಂಡು ಅದನ್ನ ಪರಿವರ್ತನೆ ಆಗ್ಲಿಲ್ಲ ಅಂದ್ರೆ ಏನ್ ಮಾಡೋದು? ಕಲ್ಲಿನಕ್ಕಿಂತ ಕಡಿ ಅಂತ. ಕಲ್ಲಿನ ಕಡದಷ್ಟು ಅದು ಮೂರ್ತಿಯಾರ ಆಕೈತಿ. ಇದು ಏನ್ ಮಾಡಿರೋ ಆಗ್ಲಿಲ್ಲ ನಮ್ಮ ಕಲ್ಲಿನಕ್ಕಿಂತ ಕಡಿ ಅಂತ. ಜೀವ ಭಾವನೆಯನ್ನು ಪೂರ್ಣ ನಾಶ ಮಾಡ್ಕೊಂಡಿರ್ತಾನ ಅವನು ಜೀವನ್ ಮುಕ್ತ ಅಂತಾರೆ. ಜೀವನ್ ಮೃತನೇ ಜೀವನ್ ಮುಕ್ತ ಅಂತ. ಜೀವಭಾವ ಅಂದ್ರೆ ತಪ್ಪು ತಿಳುವಳಿಕೆ, ತಾನಲ್ಲದನ್ನು ತಾನಂತ ತಿಳ್ಕೊಂಡು ನಾವು ಇದನ್ನ ನಾವು ಕಳ್ಕೊಂಡಾಗ ನಾವು ಮುಕ್ತರಾಗ್ತೇವೆ. ನಾವು ಏನಿದ್ದೇವೆ ಅದನ್ನ ಬಿಟ್ಟೇವಿ, ಈ ದೇಹ ನಾನಂತ ತಿಳ್ಕೊಂಡು ಕುಂತೀವಿ. ನೀ ಶಾನ್ಯಾನ ದಡ್ಡು. ನೀ ಮುಕ್ತ ದುಃಖದಿಂದ ಬಿಡುಗಡೆ ಹೊಂದಬೇಕಣ್ಣ ಹಂಗಿದ್ರೆ ನೀನಲ್ಲದನ್ನೆಲ್ಲ ಕೈ ಬಿಟ್ಟು ನೀ ಯಾರದೇನು ತಿಳ್ಕೊಳ್ತಿ, ನೀನಾಗಿ ಉಳ್ಕೊಂಡಾಗ ನೀನ ಮುಕ್ತಾಗಿ ಅನ್ನೋದು ಅನುಭವ. ನೀ ಹೊಸದಾಗಿ ಏನು ಮುಕ್ತ ಆಗ್ಬೇಕಾಗಿಲ್ಲ. ನೀ ಇಲ್ಲದನ್ನ ಆರೋಪ ಮಾಡ್ಕೊಂಡು ಕೂತೀವಿ. ಆರೋಪಿತ ಭಾವ ತೆಗೆದು ಹಾಕೋದ್ರಿಂದ ಈ ವಿಚಾರಗಳೆಲ್ಲ ಹೇಳೋದು ಕೇಳೋದು ಮಾಡ್ಬೇಕಾಗಿ. ನೀನಲ್ಲದನ್ನು ನೀನಂತ ತಿಳ್ಕೊಂಡು ಆರೋಪ ಮಾಡ್ಕೊಂಡು ದುಃಖ ಪಡ್ಲಿಕ್ಕತ್ತೀನಿ. ನೀ ಎಷ್ಟು ಜನ್ಮ ಈ ದೇಹ ನೀನಂತ ತಿಳ್ಕೊಂಡ್ರು ದೇಹ ನೀನಾಗಕ್ಕೆ ಶಕ್ಯನೇ ಇಲ್ಲ. ನೀನು ಅದನ್ನ ಅರಿಯುವಂತ ಅರಿವು ನೀನು, ಯಾವಾಗ್ಲೂ ಇರುವಂತ ಇರುವು ನೀನು ಅನ್ನೋದನ್ನ ಅನುಭವದಿಂದ ಖಾತ್ರಿ ಮಾಡ್ಕೋ. ಈಗ ಮನುಷ್ಯನ ಜನ್ಮದಾಗ ಅದನ್ನ ಮಾಡ್ಕೋಕ್ ಬರ್ತದೆ. ಅದನ್ನ ಬಿಟ್ಟು ಮತ್ತೊಂದು ಕೆಲಸ ಮಾಡೋ ಕೆಲಸ ಇಲ್ಲ. ನೀನ್ ಯಾರು, ನಿನ್ನ ನಿಜ ಸ್ವರೂಪವನ್ನು ಯಾರು ಅನ್ನೋದನ್ನ ತಿಳ್ಕೊಳ್ಳೋದು ಅಂತ ನಿನ್ನ ಕೆಲಸ. ತತ್ವಚಿಂತನದ ಅಭ್ಯಾಸದಾಗ ಸತತಿ ಅವಾಗ ಸನ್ಯಾಸಿ ಅಂತಾರೆ, ಅವಾಗ ಫಕೀರ ಅಂತಾರೆ. ಕೈ ಒಳಗೆ ಲಾಡಿ ಹಾಕೊಂಡು ಅಡ್ಡಾಡವಂಗಲ್ಲ ಒಂದು. ಫಕೀರ ಅಂದ್ರೆ ಸನ್ಯಾಸಿ ಎಲ್ಲವನ್ನ ತಾನಲ್ಲದನ್ನೆಲ್ಲ ಕೈ ಬಿಟ್ಟವ. ಹೊರಗಿನ ಸ್ಥೂಲವಾದ ಪ್ರಕೃತಿಯಲ್ಲಿ ಯಾರು ಇಟ್ಟಿರ್ತಾರೆ ಅವರ ಸ್ತ್ರೀಯರು ಅಂತ. ಚೈತನ್ಯ ಸ್ವರೂಪದಲ್ಲಿ ಮನಸ್ಸಿಟ್ಟವನೇ ಪುರುಷ.
ಚಂಚಲ ಮನಸ್ಸೇ ಹೆಣ್ಣು, ನಿಶ್ಚಲ ಮನಸ್ಸೇ ಗಂಡು ಅಂತ. ಹೌದು, ವಾಸನ ಕಟ್ಕೊಂಡು ತಿರ್ಗಾವೆಲ್ಲ ಹೆಣ್ಯಾಗುಳ. ಹೌದಿಲ್ಲ? ವಾಸನ ನಾಶ ಮಾಡ್ಕೊಂಡ ಎದುರಾಗೂ ಏನಿಲ್ಲ, ನಾನಾ ಅದೇನನ್ನು ತಿಳುವಳಿಕೆ ಮಾಡ್ಕೊಂಡು ಅವ ಪುರುಷ ಅಂತ. ಪೂರ್ಣವಾದಂತ ಇರುವಿನ ಏ ಅದಕ್ಕಾಗಿ ಪ್ರಯತ್ನ, ಪುರುಷಾರ್ಥ ಸಿದ್ಧಿಗಾಗಿ ಪ್ರಯತ್ನ ಮಾಡ್ಬೇಕು ನಾವು. ಮೋಕ್ಷ ಹೊಂದದ ಪುರುಷಾರ್ಥ. ಮುಕ್ತ ಅದೇನಪ್ಪಾ ಅಂತ ತಿಳ್ಕೊ, ತಾನಲ್ಲದನ್ನೆಲ್ಲ ಕೈ ಬಿಟ್ಟು ನಾನಾ ಆ ಪರಬ್ರಹ್ಮ ಸ್ವರೂಪ ಇದ್ದೇನೆ ನಾನು. ಅದಕ್ಕೆ ಪುರುಷಾರ್ಥ ಅಂತ. ಅದಕ್ಕಾಗಿ ನಾವು ಪ್ರಯತ್ನ ಮಾಡ್ಬೇಕಾಗ್ತದೆ. ತಾನಾಗಿ ಆಗುದಿಲ್ಲ ಅದು. ಪ್ರಯತ್ನ ಪೂರ್ವಕ ಅಭ್ಯಾಸ ಮಾಡಿದಾಗ ಪುರುಷಾರ್ಥ ಸಿದ್ಧಿ ಆಗ್ತದೆ. ಅದಕ್ಕಾಗಿ ಪ್ರಯತ್ನ ನಾವು ಮಾಡಬೇಕಾಗ್ತದೆ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಅದನ್ನ ಮಾಡ್ಲಿಲ್ಲ ಅಂದ್ರೆ ಮನುಷ್ಯನ ಜನ್ಮಕ್ಕೆ ಬಂದದ್ದು ವ್ಯರ್ಥನೆ. ಬರೇ ಕಾಳು ಕೂಳು ಜೋಡು ಗೂಡು ಇದನ್ನ ಮಾಡ್ಕೊಂಡು ಜೀವನ ಸಾಗಿಸಿ ಸತ್ವಾರಿ ಅದಕ್ಕೆ ಒಂದು ಕೆಲಸ. ಇದಕ್ಕೊಂದು ಗುರಿ ಐತಿ. ಮನುಷ್ಯನ ಜನ್ಮದ ಲಾಭ ತನ್ನನ್ನು ತಾ ತಿಳ್ಕೊಳ್ಳೋದು, ತನ್ನ ನಿಜ ಸ್ವರೂಪದ ಎಚ್ಚರಿಕೆಯನ್ನು ಮಾಡ್ಕೊಳ್ಳೋದು. ಮನುಷ್ಯನ ಜನ್ಮಕ್ಕೆ ಬಂದದ್ದು ಲಾಭ. ಯಾರು ಹೇಳವ್ರು ಇದನ್ನ ನಿನಗೆ? ಮೊದಲು ಇದನ್ನ ಕೆಲಸ ಮಾಡ್ಕೋಪ ಅಂತ. ಈ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ನಿನ್ನ ನಿಜ ಸ್ವರೂಪದ ಎಚ್ಚರಿಕೆ ಮಾಡ್ಕೊಂತ ಯಾವ ತಂದೆ ತಾಯಿಗಳು ನಿಮಗೆ ಹೇಳ್ತಾರೆ ಹೇಳಿ? ಯಾರು ಹೇಳವ್ರು? ಸುಮ್ಮನೆ ವೇಳೆ ಕಳಿತಿ ಇದನ್ನ ನೀನ ತಿಳ್ಕೊಂಡು. ಯಾರು ನಿನಗೆ ಹಿತೈಷಿಗಳು ಯಾರು? ಯಾರು ಇಲ್ಲ. ಅವರ ಗುರು ಒಬ್ಬನ ಮಾರ್ಗದರ್ಶನವನ್ನು. ಇದನ್ನ ತಪ್ಪು ತಿಳುವಳಿಕೆ ಒಳಗೆ ತಿರುಗಬೇಡ. ಸರಿಯಾದ ಸ್ವರೂಪದ ಜಾಗೃತಿಯನ್ನು ಮಾಡ್ಕೊ. ನೀನ್ ಯಾರಿದ್ದೀನೋ ತಿಳ್ಕೊ. ಅದರ ಸಂಬಂಧ ಇದು ಮನುಷ್ಯನ ಜನ್ಮದ ಲಾಭ ಬಂದದ್ದನ. ಅದಕ್ಕಾಗಿ ಹೆಂಗೋ ಕೆಟ್ಟ ಹೋಗ್ತತಿ ಶರೀರ, ಇದು ಲಾಭ ಮಾಡ್ಕೊ. ಆತ್ಮದಲ್ಲಿ ಹೆಣ್ಣು ಗಂಡುಗಳನ್ನು ಭೇದಿಲ್ಲ. ಇಲ್ಲ, ಶರೀರ ನೋಡಿ ಹೆಣ್ಣು ಗಂಡು ಅಂತೀವಿ. ಆನಂದ ಅದು ಹೆಣ್ಣು ಅಲ್ಲ, ಗಂಡು ಅಲ್ಲ. ಅರಿವಿ ಬದಲಿ ಹಾಕೊಂಡ್ರೆ ಕಣ್ಣು ಮೂಗು ಕಿವಿ ಕೆಲಸ ಬೇರೆ ಬೇರೆ ಇರ್ತಾವ. ಎಲ್ಲರಲ್ಲಿ ಆಶಯ ಒಂದ ಐತಿಲ್ಲ. ಶರೀರ ಬೇರೆ ಬೇರೆ ಅದಾವಂದ್ರು ಸುಧಾ ಎಲ್ಲರಿಗೂ ಆ ಇಂದ್ರಿಯ ಚಟದ ವಾಸನ ಒಂದ ಐತಿ, ಬೇರೆ ಬೇರೆ ಐತೆ. ಹೆಣ್ಣು ಮಕ್ಕಳಿಗೆ ಅದೈತಿ, ಗಂಡು ಮಕ್ಕಳಿಗೆ ಅದೈತಿಲ್ಲ. ಅವಕ್ಕೂ ತಿನ್ಬೇಕನ್ನೋ ಆಶೆ ಐತಿ, ನಿನಗೂ ಐತಿ. ಎಲ್ಲರಿಗೂ ಐತಿಲ್ಲ. ಉಣ್ಬೇಕು ಉಡ್ಬೇಕು ಆಶೆ ಅನ್ನೋದು. ಬೇಡ.